ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕಿ ಅವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ಏನು ಅದಕ್ಕೆ ಕೇಳ್ತಾರೆ ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ, ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ. ಅಂದ್ರೆ ಚೆನ್ನಾಗಾಗ್ಬೇಕನ್ನೋ ಒಂದು ಉತ್ಸಾಹ ಇರುತ್ತಲ್ಲ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸಹ ಕಾಲಾವಧಿಯಲ್ಲಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗು ತೋರಿಸ್ತೀನಿ. ಯಾಕಂದ್ರೆ ಚೆನ್ನಾಗಾಗ್ಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೆ ಅವ್ರಿಗೆ ಖುಷಿಯೇ ತಗೋಬೇಕು, ಖುಷಿ ಪಡ್ಬೇಕು. ನಾವಿರೋದು ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಲ್ವಾ, ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂತ ನಾನು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ.